ಮನಸ್ಸುಗಳನ್ನು ಮತದಿಂದ ಪಡೆಯಲಾಗದು, ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು, ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು, ಗುರುವಿಲ್ಲದೆ ಯಾವುದನ್ನೂ ಪಡೆಯಲಾಗದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ತೇಜು. ನನ್ನ ಜೊತೆ ಚಾರ್ವಿ, ಇನ್ನು ಮನ್ವಿನ್ ಅಂತ ಹೇಳಿದ್ರೆ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಮನ್ವಿನ ಸ್ಕೂಲ್ ಅಂದ್ರೆ ಸಾಹಿಪ್ರ ಶಾಲೆ ಬಂಗ್ಲಗುಡ್ಡೆ ಕೊಲ್ಲಮೂರು. ನಾವು ಕೂಡ ಇಲ್ಲೇ 1ನೇ ಕ್ಲಾಸಿಂದ ಸಾಧಾರಣ 7ನೇ ಕ್ಲಾಸ್ ಮುಟ್ಟ ನಾವು ಕೂಡ ಇಲ್ಲೇ ಓದಿದ್ವಿ. ಹಾಗಾಗಿ ಮನ್ವಿನ ಸ್ಕೂಲು ಮತ್ತು ನಮ್ಮ ಸ್ಕೂಲಲ್ಲಿ ಇವತ್ತು ಏನು ವಾರ್ಷಿಕೋತ್ಸವ ನಡೆದು, ಹಾಗಾಗಿ ವಾರ್ಷಿಕೋತ್ಸವ ಯಾವ ರೀತಿ ಸ್ಪೆಷಲ್ ಅಂತ ಹೇಳಿದ್ರೆ, ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡ್ತಕ್ಕ ಬೊಳ್ಳೆ ಮೇಡಮ್ ಹೇಳ್ದ, ಅಂದ್ರೆ ನನ್ಗೆ ಹೆಡ್ ಮಾಸ್ಟರ್ ಆಗಿದ್ದಂತಹ ಮೇಡಮ್ ಒಳ್ಳೆ ಮೇಡಮ್. ಅವು ಸಾಧಾರಣ ಒಂದು 24 ವರ್ಷದಿಂದ ಮೇಲೆ ಈ ವಾರ್ಷಿಕೋತ್ಸವ ನಮ್ಮ ಬಂಗ್ಲಗುಡ್ಡ ಶಾಲೆ ಕೊಲ್ಲಮೂರು ಇಲ್ಲಿ ಆಗ್ತಾ ಇರೋದು ಅಂತ ಹೇಳ್ದ. ಹಾಗಾಗಿ ನಾವೊಂದು ಸ್ಪೆಷಲ್ ಆಗಿ ಯಾವ ರೀತಿ ಈ ವಾರ್ಷಿಕೋತ್ಸವ ಇತ್ತು ಹೇಳುವಂತದ್ರ ಒಂದು ಹೈಲೈಟ್ಸ್ ಗಳನ್ನ ತೋರಿಸುವ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತೇವಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸುಭಾಷ್ ಅಂತ ಹೇಳುವಂತಹ ಒಂದು ಮಾಸ್ಟರ್ಗೆ ಸನ್ಮಾನ ಕಾರ್ಯಕ್ರಮ, ಹಾಗೆ ಹಲವು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಸ್ಪೆಷಲ್ ಆಗಿ ಅವಕ್ಕೊಂದು ವಿಡಿಯೋ ತರ ಟ್ರಿಬ್ಯೂಟ್ ಮಾಡಿದ್ದ. ಹಾಗಾಗಿ ಶಾಲೆ ಬಗ್ಗೆ ಕೂಡ ಒಂದು ವಿಡಿಯೋ ಎಲ್ಲ ಮಾಡಿದ್ದ. ಮತ್ತೆ ಇನ್ನು ನಮ್ಮ ಚಾರ್ವಿದಾಗ್ಲಿ ಅಥವಾ ಚಾರ್ವಿನ ಫ್ರೆಂಡ್ಸ್ ನವರದಾಗ್ಲಿ, ಮನ್ವಿನ ಫ್ರೆಂಡ್ಸ್ ನವರದಾಗ್ಲಿ ಸಾಕಾಗಿರುವಂತಹ ಡ್ಯಾನ್ಸ್ ಗಳೆಲ್ಲ ಆಗಿತ್ತು. ಹಾಗಾಗಿ ನಮ್ಮ ಕಣ್ಣು ನೋಡ್ಕೊಂಡಾಗ ಗೊತ್ತದೆ, ಸ್ವಲ್ಪ ನಿದ್ದೆ ಕೆಟ್ಟಿ ಇಂದು ಬಂದಲ್ಲ ಇವತ್ತು ನೈಟ್ ಇದ್ದ ಕಾರಣ. ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಕೂಡ ಮಾಡ್ದ. ಶಾಲಾ ಪೋಷಕರ ವತಿಯಿಂದ ನಾಟಕ ಕೂಡ ನಡೆದು, ಹಂಗೆ ಮತ್ತೆ ಕೆಲವು ಊರಿನ ಜನಗಳಿಂದ ಡ್ಯಾನ್ಸ್ ಅದೆಲ್ಲ ನಡೆದು. ಶಾಲಾ ಮಕ್ಕಳ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಹೆಡ್ ಮಾಸ್ಟರ್ ಆಗ್ಲಿ ಮತ್ತೆ ಏನು ರೇಷ್ಮೆ ಮೇಡಮ್ ಆಗ್ಲಿ, ಅವರ ಎಫರ್ಟ್ ಎಲ್ಲ ಈ ಒಂದು ನಮ್ಮ ವಾರ್ಷಿಕೋತ್ಸವದಲ್ಲಿ ಸಾಕಾಗಿ ಕಾಣ್ತಿತ್ತು. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಬಂದಿತ್ತು. ಹಂಗಾಗಿ ನಾವು ಸ್ಪೆಷಲ್ ಆಗಿ ಚಾರ್ವಿನ್ ಇವೆಂಟ್ ಅವರ ಕಡೆಯಿಂದ ಚಾರ್ವಿನ್ ವಾಲ್ ಕೂಡ ಹಾಕಿದ್ದ. ಒಂದು ಸ್ಪೆಷಲ್ ಆಗಿ ನಮ್ಮ ಹಳ್ಳಿಲಿ ಕೂಡ ಒಂದು ಪೇಟೆ ತರದ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಬರ್ಲಿದಿರುವಂತಹ ನಮ್ಮದು ಒಂದು ಪ್ಲಾನಿಂಗ್ ದಾಗಿ ಒಂದು ವಾಲ್ ಎಲ್ಲ ಹಾಕಿ ಗಮ್ಮತ್ತಾಗಿ ಒಂದು ಕಾರ್ಯಕ್ರಮ ಮಾಡಿಲ್ಲ. ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಹೇಳುವಂತದ್ದು ಅಂದ್ರೆ ಎಲ್ಲ ಕೆಲವೊಂದು ಮ್ಯೂಸಿಕ್ ಎಲ್ಲ ಇದ್ದಾರೆ, ಅದ್ರ ಮ್ಯೂಟ್ ಮಾಡಿ. ಯಾಕಂತ ಹೇಳಿದ್ರೆ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಈ ತರ ಎಲ್ಲ ಬರೋ ಕಾರಣ ಸ್ವಲ್ಪ ಒಂದು 5 ಸೆಕೆಂಡ್ ಆ ತರ ಹಾಕಿ ಅದರ ಪ್ಲೇ ಮಾಡಿ. ಹಾಗಾಗಿ ಯಾವೆಲ್ಲ ರೀತಿಯಲ್ಲಿ ಕಾರ್ಯಕ್ರಮ ನಡೆದು ಯಾವ ರೀತಿ ಅಂತ ಹೇಳುವಂತದ್ರ ಒಂದು ಹೈಲೈಟ್ಸ್ ತರ ಹೆಂಗಿದೆ ಅಂತ ನೋಡಿ ಬರುವಲ್ಲ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಒಂದು ಮಗುವಿನ ಸುಂದರ ನಾಳೆಗಾಗಿ, ಪೋಷಕರ ಸುಂದರ ಕನಸುಗಳಿಗಾಗಿ ಅಕ್ಷರ ಎಂಬ ಕಾಯಕದಲ್ಲಿ ತೊಡಗಿರುವುದೇ ಶಾಲೆ ಎಂಬ ದೇಗುಲ. ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧವಾದ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕಟ್ಟಕಡೆಯ ಗ್ರಾಮ ಎಂಬಂತಿರುವುದು ಕೊಲ್ಲಮೂರು ಗ್ರಾಮ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಗುರುಗಳು ನಮ್ಮ ಗುರುಗಳು. ಮಾಯಿಲ ಅರಸನ ಕೋಟೆ ಎಂದೇ ಪ್ರಸಿದ್ಧಿಯಾಗಿರುವ ಮಾಯಿಲ ಕೋಟೆಯ ಹಸಿರು ತಪ್ಪಲಿನ ಕೆಳಭಾಗದ ಬೆಟ್ಟದಂಚಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಿರ್ಮಿಸಿರುವ ಭವ್ಯ ಬಂಗಲೆಯ ತಪ್ಪಲಿನ ಜಾಗದಲ್ಲಿ 1961ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಗುಡ್ಡೆ ಸ್ಥಾಪಿತವಾಯಿತು. ಪ್ರತಿಯೊಂದು ಮಾತು ಕಲಿತ ಜಾಗ,
ವಿದ್ಯಾಧಿದೇವತೆ ಶಾರದೆಯ ವರಪ್ರಸಾದದಿಂದ ವಿದ್ಯಾಕಾಂಕ್ಷಿಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಸದಾವಕಾಶವನ್ನ ಕಲ್ಪಿಸುತ್ತಿರುವ ಶಿಕ್ಷಣದ ಸೂರು ಸುಮಾರು 65 ವರ್ಷಗಳಿಂದ ಅನೇಕ ದಾನಿಗಳ ಸಹಕಾರ, ಊರ ಪರವೂರಿನ ನಿಷ್ಕಲ್ಮಶ ಸೇವಾಕಾಂಕ್ಷಿಗಳ ಪೋಷಕರ ಉತ್ತಮ ಸಹಕಾರದೊಂದಿಗೆ ಅನೇಕ ವಿದ್ಯಾರ್ಥಿಗಳ ವಿದ್ಯಾದೀವಿಗೆಯಾಗಿದೆ. ಬನ್ನಿ, ನಮ್ಮ ಶಾಲೆಯ ನೂತನ SDMC ಅಧ್ಯಕ್ಷರು, ಸದಸ್ಯರು, ಶಾಲಾ ಶಿಕ್ಷಕರು ಹಾಗೂ ಪೋಷಕರ ಅಭಿಪ್ರಾಯವನ್ನ ತಿಳಿಯೋಣ ಬನ್ನಿ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಎನ್ನುವಂತಹ ವಿಚಾರ ಬಂದಾಗ ನಮ್ಮ ಶಾಲಾ HM ರವರು, ಮುಖ್ಯೋಪಾಧ್ಯಾಯರು ಬಹಳ ಒಂದು ಉತ್ತಮ ಲೀಡರ್ಶಿಪ್ಪನ್ನು ಅವರು ವಹಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವರಿಗೆ ಸಾಥು ಕೊಡಬಲ್ಲಂತಹ ರೇಷ್ಮಾ ಟೀಚರ್ ಅವರು, ಆಮೇಲೆ ನಮ್ಮ ವಿದ್ಯಾ ಮೇಡಮ್ ಅವರು, ಆಮೇಲೆ ಅರ್ಪಿತಾ ಅವರು, ಹಾಗೆಯೇ ರೋಹಿತಾಕ್ಷಿ ಮೇಡಮ್ ಅವರು, ಇವರೆಲ್ಲ ಹಾಗೆ ವಾಹಿನಿಯವರು, ಇವರೆಲ್ಲ ಒಂದು ಉತ್ತಮ ಸಾಥನ್ನು ಕೊಡುವುದರ ಮೂಲಕ ಈ ಶಾಲೆಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಚಿಕ್ಕದಾದರೂ ಚುಕ್ಕೆಯಂತೆ ತಾಲೂಕಿನಲ್ಲಿ ಕಂಗೊಳಿಸುವ ಗ್ರಾಮವಾದ ಈ ಕೊಲ್ಲಮುಗುರದಲ್ಲಿ ಇಂತಹ ಶಾಲೆಯನ್ನು ನಮ್ಮ ಪೂರ್ವಜರು ಇಲ್ಲಿ ನಟ್ಟು ಅಂದರೆ ಸ್ಥಾಪನೆ ಮಾಡಿ ಬೆಳೆಸಿ ಹೆಮ್ಮರವನ್ನಾಗಿಸಿ ಸಾಮಾನ್ಯವಾಗಿ ಒಂದು 5-6 ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ಶಾಲೆಯಿಂದ ಹೊರಹೊಮ್ಮಿಸಿ ಇಂದು ದೇಶ ವಿದೇಶಗಳಲ್ಲಿ ಕೂಡ ಬೆಳೆದು ಸುತ್ತಿ ವ್ಯವಹಾರ ಮಾಡುವಂತಹ ವ್ಯಾವಹಾರಿಕತೆಯನ್ನು ಈ ಶಾಲೆ ಕೊಟ್ಟಿರ್ತದೆ. ನಮ್ಮ ಶಾಲೆ ಸುಮಾರು 1960ರಲ್ಲಿ ಶುರುವಾಗಿ ಈವರೆಗೆ ಅಂದರೆ 2023ರವರೆಗೆ ತುಂಬ ಏಳು ಬೀಳುಗಳನ್ನು ಕಂಡಿದೆ. ಅಂದರೆ ಸುಮಾರು 3 ವರ್ಷದ ಹಿಂದೆಯವರೆಗೆ ಸುಮಾರು 350 ಮಕ್ಕಳಿಂದ 400 ಮಕ್ಕಳಿಂದ ಹಿಡಿದು 40 ಮಕ್ಕಳವರೆಗೆ ಇಳಿದಿತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ. ಆದರೆ ಈಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 119ಕ್ಕೆ ಪುನಃ ಏರಿರುವುದು ನಮಗೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಆದ್ದರಿಂದ ಇದು ನಮ್ಮ ಒಂದು ಗ್ರಾಮೀಣ ಪ್ರದೇಶದ ಶಾಲೆ. ನಮ್ಮ ಗ್ರಾಮೀಣ ಪ್ರದೇಶದ ಶಾಲೆಯನ್ನು ಒಂದು ಉತ್ತಮ ಮಟ್ಟಕ್ಕೆ, ಅಂದರೆ ಒಂದು ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಆಗದ ರೀತಿಯಲ್ಲಿ, ಅಂದರೆ ಅಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಿಗುವ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ವ್ಯವಸ್ಥೆ ಮಾಡುವಲ್ಲಿ ಎಲ್ಲ ದಾನಿಗಳು ಆಮೇಲೆ ಪೋಷಕರು ಎಲ್ಲ ಭರಿಸಿದ್ದಾರೆ. ಆದ್ದರಿಂದ ನಮ್ಮ ಶಾಲೆ ಒಂದು ಉತ್ತಮ ಹಾದಿಯಲ್ಲಿ ಸಾಗ್ತಾ ಇದೆ. ಇದು ಹೀಗೆ ಸಾಗಲಿ ಮತ್ತು ಖಾಸಗಿ ಶಾಲೆಯಿಂದಲೂ ಉತ್ತಮವಾದ ಶಿಕ್ಷಣ ನಮ್ಮ ಈ ಕಟ್ಟಕಡೆಯ ಗ್ರಾಮದಲ್ಲಿ ಸಿಗುವಂತಾಗಲಿ ಮತ್ತು ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಊರಿನ ಮಕ್ಕಳು ಓದಿ ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುವಲ್ಲಿ ಈ ಶಾಲೆಯು ಮುಂದೆ ಒಂದು ದಾರಿದೀಪವಾಗಲಿ ಅಂತ ಹಾರೈಸುತ್ತಾ, ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ನೇರಳೆಕೊಪ್ಪ ಗ್ರಾಮದ ಶ್ರೀಮತಿ ಬಚ್ಚಮ್ಮ ಹಾಗೂ ನರಸಿಂಹ ಎಂಬ ದಂಪತಿಗಳ ದ್ವಿತೀಯ ಪುತ್ರರೇ ಶ್ರೀಯುತ ಸುಭಾಸ್ ಎನ್ ಇವರು. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. 1985ನೇ ಜನವರಿ 3ರಂದು ಜನಿಸಿರುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣವನ್ನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಹಿನ ಬೈಲು, ಮಾಧ್ಯಮಿಕ ಶಿಕ್ಷಣ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಸಿಂಹರಾಜಪುರ, ಪ್ರೌಢ ಮತ್ತು ಪದವಿ ಶಿಕ್ಷಣವನ್ನ ನರಸಿಂಹರಾಜಪುರ, ಸ್ನಾತಕೋತ್ತರ ಪದವಿ B.Ed ಅನ್ನ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟದಲ್ಲಿ ವ್ಯಾಸಂಗ ನಡೆಸಿರುತ್ತಾರೆ. ಬಳಪ ಹಿಡಿದ ಭಗವಂತ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ KSIT ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ಇವರ ವೃತ್ತಿ ಜೀವನವನ್ನು 2011ರಿಂದ 2012ರವರೆಗೆ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ NR ಪುರದಲ್ಲಿ ಅರೆಕಾಲಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತಾ. ಶ್ರೀಯುತರು 2019ರಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಗುಡ್ಡೆಗೆ ಸರ್ಕಾರಿ ಶಿಕ್ಷಕರಾಗಿ ನೇಮಕವಾಗಿರುತ್ತಾರೆ.
ಭಾಷೆ ಅಮೃತ. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಮಕ್ಕಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಸ್ತು, ಕಲಿಕಾ ಚಟುವಟಿಕೆ, ಪಾಠ್ಯೇತರ ಚಟುವಟಿಕೆ ಹಾಗೂ ಸಂಸ್ಕಾರ ನೀಡುವುದರೊಂದಿಗೆ ಶಾಲಾ ಅಭಿವೃದ್ಧಿಗೆ ತಮ್ಮ ಸಮಯವನ್ನ ನೀಡುತ್ತಾ ತನ್ನ ಬಿಡುವಿನ ಸಮಯದಲ್ಲಿ ಶಾಲಾ ಆವರಣದ ಕೈತೋಟ ನಿರ್ಮಿಸಿ ಶಾಲೆಯ ಕಂಪನ್ನ ಪಸರಿಸಿರುತ್ತಾರೆ. ಚಂದದ ಜೀವನನ ಇವರ ವ್ಯಕ್ತಿತ್ವ ಒಡನಾಟವು ಶಾಲಾ ಶಿಕ್ಷಕ ವೃಂದ, ಮಕ್ಕಳು ಹಾಗೂ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು, ಇವರು ತಮ್ಮ ವೃತ್ತಿಯನ್ನು ನಮ್ಮ ಶಾಲೆಯಲ್ಲಿ 4 ವರ್ಷಗಳ ಕಾಲ ನಡೆಸಿ ಇದೀಗ ನಮ್ಮ ಶಾಲೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಬ್ಬಿಗ ಶಾಲೆಗೆ ವರ್ಗಾವಣೆಗೊಂಡಿರುತ್ತಾರೆ. ಕನಸುಗಳನ್ನು ಕನಕದಿಂದ ಪಡೆಯಲಾಗದು, ಮನಸ್ಸುಗಳನ್ನು ಮದದಿಂದ ಪಡೆಯಲಾಗದು, ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು, ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು, ಗುರುವಿಲ್ಲದೆ ಯಾವುದನ್ನೂ ಪಡೆಯಲಾಗದು. ಬಳಪ ಹಿಡಿದ ಭಗವಂತ ಇರುತ್ತಾನೆ. ಹಾಗೆಯೇ ನಮ್ಮ ಶಾಲೆಯ ನೂತನ SDMC ಅಧ್ಯಕ್ಷರು, ಸದಸ್ಯರು, ಶಾಲಾ ಶಿಕ್ಷಕರು ಹಾಗೂ ಪೋಷಕರ ಮನದಾಳದ ಮಾತುಗಳನ್ನ ತಿಳಿಯೋಣ ಬನ್ನಿ. ಸುಭಾಷ್ ಸರ್ ವರ್ಗಾವಣೆ ಆಗಿರುವ ಬಗ್ಗೆ ಹೇಳಬೇಕಂದ್ರೆ, ಅವರು ವರ್ಗಾವಣೆ ಆಗಿರೋದು ತುಂಬ ಬೇಸರದ ಸಂಗತಿ. ಅವರು ಶಾಲಾ ವಿಚಾರದಲ್ಲಾಗಲಿ, ಶಾಲಾ ಕಟ್ಟಡದ ವಿಚಾರದಲ್ಲಿ, ಮಕ್ಕಳಿಗೆ ಶಿಸ್ತಿನ ಬಗ್ಗೆ, ಮಕ್ಕಳ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಆಗಲಿ, ಮತ್ತು ಆಟೋಟಗಳ ಬಗ್ಗೆ ಆಗಲಿ ಅವರು ಉತ್ತಮವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದ್ರು. ನಮ್ಮ ಶಾಲೆಯಿಂದ ಒಂದು ಉತ್ತಮವಾದ ರತ್ನ ಅಂದರೆ ಸುಭಾಷ್ ಮಾಸ್ಟರ್ ನಮ್ಮಿಂದ ವರ್ಗಾವಣೆಯಾಗಿ ಇನ್ನೊಂದು ಶಾಲೆಗೆ ಹೋಗ್ತಾ ಇದ್ದಾರೆ. ಒಂದು ಕಡೆಯಿಂದ ಇದು ತುಂಬ ಬೇಸರವಾದ ಸಂಗತಿ ನಮಗೆ, ಅಂದರೆ ನಮ್ಮ ಊರಿಗೆ ಭರಿಸಲಾರದ ನಷ್ಟ. ಯಾಕೆಂತಂದರೆ ಅವರು ನಮ್ಮ ಶಾಲೆಗೆ ಬಂದ ಮೇಲೆ ನಮ್ಮ ಮಕ್ಕಳಲ್ಲಿನ ಶಿಸ್ತು, ನಮ್ಮ ಶಾಲೆಯಲ್ಲಿಯ ಶಿಕ್ಷಣದ ಬಗ್ಗೆ ಅವರಿಗಿರುವ ಕಾಳಜಿ ಮತ್ತು ಈ ಪರಿಸರದ ಪ್ರೀತಿ, ಇದನ್ನೆಲ್ಲ ನೋಡಿದರೆ ನಮ್ಮ ಶಾಲೆಗೆ ಅವರ ಒಂದು ಕೊಡುಗೆ ತುಂಬ ಅಪಾರವಾದಂಥದ್ದು. ಹಾಗೆ ಇವರ ವೃತ್ತಿ ಜೀವನವು ಒಳ್ಳೆಯ ರೀತಿಯಿಂದ ಸಾಗಲಿ ಎಂದು ನಾವು ಈ ಮೂಲಕ ಆಶಿಸುತ್ತೇವೆ. ಅವರಿಂದ ಏನು ಸಾಧ್ಯತೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಡಿಕೆ ಸಾಧ್ಯತೆ ಉಂಟ ಅಂತಹ ಎಲ್ಲ ವ್ಯವಸ್ಥೆನ ಕೂಡ ಅವಕ್ಕೆ ಆ ದೇವರು ಸದಾ ಅನುಗ್ರಹ ಮಾಡುತ್ತಾ ನಮ್ಮ ಊರಿನವರ ಮೇಲೆ, ನಮ್ಮ ಮಕ್ಕಳ ಮೇಲೂ ಕೃಪಾದೃಷ್ಟಿ, ಅವರ ಗುರು ಕೃಪಾದೃಷ್ಟಿ ಸದಾ ಇರ್ಲಿಂತ ಆಶಯನ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯನ ವ್ಯಕ್ತಪಡಿಸುತ್ತಾ ಸರ್ವಧರ್ಮದ ದೇವಸ್ಥಾನವಾದಂತಹ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಭಾಗಿಗಳಾಗಿದ್ದರೆ ಪುಣ್ಯ ಲಭಿಸ್ತದೆ ಅಂತ ಹೇಳುವಂಥದ್ದು. ಹಂಗನೆ ಸ್ಪೆಷಲ್ ಆಗಿ ನಾವಿಲ್ಲಿ ಮೆನ್ಷನ್ ಮಾಡಲೇಬೇಕು, ಶಾಲೆಯ ಅಧ್ಯಕ್ಷರಾಗಿರುವಂತಹ, ಶಾಲೆಯ ಕಮಿಟಿಯ SDMC ಅಧ್ಯಕ್ಷರಂತಹ ಬಾಲಸುಬ್ರಹ್ಮಣ್ಯಂ ಭಟ್ ವಕೀಲ ಕೂಡ ಹೌದು. ಅವು ಸ್ಪೆಷಲ್ ಆಗಿ ಒಂದು ನಾಟಕ ಮಾಡಿದ್ದ. ನಾಟಕ ಅಂತ ಹೇಳಿದ್ರೆ 2 ಕಣ್ಣು ಅಂತ ಹೇಳುವಂಥದ್ದು. ಯಾವ ರೀತಿ ಏನು ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಸುತ್ತಮುತ್ತಲಿನ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನುವಂಥದ್ದು ಅವೇ ರಚನೆ ಮಾಡಿ ಅವು ಕೂಡ ಆಕ್ಟ್ ಮಾಡುವಂತಹ, ಮತ್ತೆ ಊರಿನ ಎಲ್ಲ ಜನಗಳೆಲ್ಲ ಸೇರಿಸಿ, ಸಾಮಾನ್ಯ ಜನರು ಏನು ಊರಿನ ಜನಗಳೆಲ್ಲ ಸೇರಿಸಿ ನಾಟಕ ಮಾಡಿದ್ದು. ಅದು ಕೂಡ ಸಾಗದಾಗಿತ್ತು. ಟೀಚರ್ ನಕಲು ಬರ್ತದೆ ನಮ್ಮ ಕೇಳದಾಗ 4 ಕೊಠಡಿದ ನಿರ್ಮಾಣ, ಶಾಲೆಗೆ ಗೋಡಾಯಿನ ಶಿಕ್ಷಕರ ವ್ಯವಸ್ಥೆ ಮಾಡುತ್ತೇವೆ ನಾವು. ಶಾಲೆಗೆ ಗೋಡಾಯಿನ ಶಿಕ್ಷಕರ ನೇಮಕ ನಿರ್ಮಾಣ ಮಾಡಲಾಗುವುದು. ಈ ಹೊತ್ತಿನಲ್ಲಿ ನಾನು ಘೋಷಣೆ ಮಾಡುತ್ತಾ ಇದ್ದೇನೆ, 10 ಕೋಟಿ ಎಲ್ಲ ಮತದಾರ ಬಾಂಧವರಿಗೆ ಮತ್ತೊಮ್ಮೆ ನಮಿಸುತ್ತಾ. ಇಲ್ಲಿ ಶಿಕ್ಷಕರು ಮತ್ತೆ ಉಳಿದಂತವರು ಕಾಲಚಕ್ರ ಬದಲಾದ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬದಲಾಗ್ತಾ ಇರ್ತಾರೆ. ಆದ್ರೆ ಗ್ರಾಮಸ್ಥರು ಮತ್ತೆ ಪೋಷಕರು ಅವರೇ ಆಗಿರ್ತಾರೆ. ಇದು ನಮ್ಮ ಶಾಲೆ, ನಮ್ಮೂರ ಶಾಲೆ. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ.